ಮಧ್ಯಮ ವರ್ಗಕ್ಕೆ ಕೇಂದ್ರ ಸರ್ಕಾರ ಬಂಪರ್ ಗಿಫ್ಟ್ ಅನ್ನ ನೀಡಿದೆ. ಜಿಎಸ್ಟಿ ದರದಲ್ಲಿ ಕಡಿಮೆ ಮಾಡಿ ದಸರಾ ಆಫರ್ ಅನ್ನ ಬಿಟ್ಟಿದೆ. ದೀಪಾವಳಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಆಫರ್. ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಸ್ಲ್ಯಾಬ್ನಲ್ಲಿ ಭಾರಿ ಬದಲಾವಣೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಸ್ಲ್ಯಾಬ್ನಲ್ಲಿ ಭಾರಿ ಬದಲಾವಣೆಯನ್ನ ಮಾಡಲಾಗಿದೆ. 12 ಮತ್ತು 28ನೇ ಸ್ಲ್ಯಾಬ್ ಅನ್ನ ರದ್ದು ಮಾಡಿದಂತಹ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 22ರಿಂದ ಪರಿಷ್ಕೃತ ಜಿಎಸ್ಟಿ ಸ್ಲ್ಯಾಬ್ಗಳು ಜಾರಿಗೆ ಬರುತ್ತೆ. ಸೆಪ್ಟೆಂಬರ್ 22ರಿಂದಲೇ ಹೊಸ ಜಿಎಸ್ಟಿಯ ಬದಲಾವಣೆ ಆಗುತ್ತೆ. ಸರಕು ಸೇವಾ ತೆರಿಗೆಯಲ್ಲಿ ಕೇವಲ 2 ಸ್ಲ್ಯಾಬ್. ಕೃಷಿ ಸಾಮಗ್ರಿ ಕೊಳ್ಳುವವರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕೇಂದ್ರ. ಇನ್ಮೇಲೆ ಸಿಗರೇಟ್ ಸೇದುವವರ ಕೈ ಸುಡೋದು ಗ್ಯಾರಂಟಿ. ದೀಪಾವಳಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಆಫರ್ ಸಿಕ್ಕಿದೆ. ನೋಡಿ, ಈ 2017ರಲ್ಲಿ ಜಿಎಸ್ಟಿ ಪದ್ಧತಿಯನ್ನ ಜಾರಿ ಮಾಡೋದ್ರ ಮೂಲಕ ಪರೋಕ್ಷ ತೆರಿಗೆ ವಲಯದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನ ತಂದಿದ್ದಂತಹ ಕೇಂದ್ರ ಸರ್ಕಾರ ಇದೀಗ ಜಿಎಸ್ಟಿ ತೆರಿಗೆ ಸ್ತರವನ್ನ ಹಾಲಿ ಇರುವ 4ರಿಂದ 2ಕ್ಕೆ ಇಳಿಸುವ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಈ ಹೊಸ ತೆರಿಗೆ ಪದ್ಧತಿ ಸೆಪ್ಟೆಂಬರ್ 22ರಿಂದಲೇ ಜಾರಿಗೆ ಬರ್ತಾ ಇದೆ. ಇದರ ಜೊತೆಗೆ ದುಬಾರಿ ವಸ್ತುಗಳಿಗಾಗಿ 40% ತೆರಿಗೆ ಪ್ರತ್ಯೇಕ ಸ್ತರವನ್ನು ಕೂಡ ಸೃಷ್ಟಿ ಮಾಡಲಾಗಿದೆ. ಜೀವ ವಿಮೆ, ಆರೋಗ್ಯ ವಿಮೆ ಪ್ರೀಮಿಯಂ ಅನ್ನ ಶೂನ್ಯಕ್ಕೆ ಇಳಿಸಲಾಗಿದೆ. ಸೋಪು, ಶಾಂಪೂ, ಈ ಶೇವಿಂಗ್ ಕ್ರೀಮ್ ಮೇಲಿನ ತೆರಿಗೆ ಏನು 12% ಇತ್ತಲ್ಲ ಅದನ್ನ 5%ಕ್ಕೆ ಇಳಿಕೆ ಮಾಡಲಾಗಿದೆ. ಮಧ್ಯಮ ವರ್ಗಕ್ಕೆ ಭಾರಿ ಬದಲಾವಣೆಯನ್ನ ಮಾಡಲಾಗಿದೆ. ನೋಡಿ, ಬೆಳಿಗ್ಗೆ ನಾವು ಎದ್ದ ಸಮಯದಿಂದ ಅಂದ್ರೆ ಬ್ರಷ್ ಮಾಡೋ ಸಮಯದಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ನಾವು ಏನು ಮಧ್ಯಮ ವರ್ಗದವರು ಈ ವಸ್ತುಗಳನ್ನ ಬಳಕೆ ಮಾಡ್ತೀವಲ್ಲ, ಆ ವಸ್ತುಗಳಲ್ಲಿ ಭಾರಿ ಇಳಿಕೆಯನ್ನ ಮಾಡಿದೆ ಜಿಎಸ್ಟಿಯಲ್ಲಿ. ಶಿಕ್ಷಣ ಕ್ಷೇತ್ರಕ್ಕೂ ಕೊಡುಗೆಯನ್ನ ಕೊಟ್ಟಿದೆ. ಪೆನ್ಸಿಲು, ಸ್ಕೆಚ್ ಪೆನ್ಸು, ಕ್ರಯಾನ್ಸು, ನೋಟ್ಬುಕ್ಗಳಿಗೆಲ್ಲ ಜಿಎಸ್ಟಿ ಇತ್ತಲ್ಲ ಅದನ್ನ ಸಂಪೂರ್ಣವಾಗಿ ಕಡಿತ ಮಾಡಿದೆ. 0% ಮುಂಚೆ 12% ಇತ್ತು, ಈಗ 0%ಗೆ ಇಳಿಕೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗುತ್ತೆ. ಈಗ ನೋಡಿ, ಬಡವರು ಮಕ್ಕಳು ಇರ್ತಾರೆ, ಅಂಥವ್ರಿಗೆ ಬಹಳ ಉಪಯೋಗ ಆಗುತ್ತೆ. ಪೆನ್ಸಿಲ್ ತೆಗೆದುಕೊಡೋದಕ್ಕೂ ಕೂಡ 100% ಜಿಎಸ್ಟಿಯನ್ನು ಕಟ್ಟಬೇಕಲ್ಲಪ್ಪ. ನಾವು ಎಲ್ಲಿ ಹೋಗೋದು, ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಒಂದೊತ್ತು ಸರಿಯಾಗಿ ತಿನ್ನೋಕೆ ಅನ್ನ ಸಿಗ್ತಾ ಇರೋದಿಲ್ಲ. ಇನ್ನು ಮಕ್ಕಳಿಗೆ ನಾವು ಎಲ್ಲಿ ಶಾಲೆ ಕಳಿಸೋದು ಅಂತ ಹೇಳಿ ಮಕ್ಕಳುಗಳಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳಿ ಈ ಒಂದು ಸ್ಲ್ಯಾಬಲ್ಲಿ ಬದಲಾವಣೆ ಮಾಡಲಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದಿಲೀಪ್, ಡಿಜಿಟಲ್ ಎಡಿಟರ್, ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಿ ನಾವು ರಾಜಕೀಯದಲ್ಲಿ ಬಳಕೆ ಮಾಡ್ತಾ ಇದ್ವಿ. ಬಟ್ ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಮಾಡಿ ಈ ಜಿಎಸ್ಟಿಯಲ್ಲಿ ಭಾರಿ ಬದಲಾವಣೆ ಮಾಡಿ ಜನಸಾಮಾನ್ಯರಿಗೆ ಖುಷಿ ಕೊಡುವಂತಹ ಕೆಲಸಗಳನ್ನ ಮಾಡಿದೆ. ಇದರಲ್ಲಿ ಈ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಲಾಭ ಆಗತ್ತೆ, ಅದು ಮಧ್ಯಮ ವರ್ಗದವರಿಗೆ ಅಂತ ಹೇಳಿ, ಮತ್ತೆ ಈ ಬೇರೆ ಬೇರೆ ಭಾಗದವರಿಗೆ ಯಾವ ರೀತಿಯಾಗಿ ಲಾಭ ಆಗತ್ತೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗುತ್ತಾದ್ರೆ. ಹೌದು ರಮ್ಯಾ, ಇದೊಂದು ರೀತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಅಂದರೆ ಏನು ಅಚ್ಚರಿಯಲ್ಲ. ಆದರೆ ಈ ಒಂದು ಕ್ರಾಂತಿ ಏನಿದೆ ಇದು ಮಧ್ಯಮ ವರ್ಗ ಮತ್ತು ಬಡ ಜನತೆಯನ್ನು ಗುರಿಯಾಗಿಟ್ಕೊಂಡು ಕೇಂದ್ರ ಸರ್ಕಾರ ಮಾಡಿರುವಂಥ ಕ್ರಾಂತಿ ಇದು. ಹಾಗೆ ನೋಡಿದ್ರೆ ಈ ಒಂದು ದಸರಾ ಹಬ್ಬ ಏನಿದೆ, ದೀಪಾವಳಿ ಏನಿದೆ, ಈ ಸಮಯಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಗಿಫ್ಟ್ ಅಂತಲೇ ಹೇಳ್ಬೋದು. ಒಂದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದೇನೆಂದರೆ, ಏನೊಂದು ಆಹಾರ ಉತ್ಪನ್ನಗಳು ಅಂತ ಏನು ಕರಿತೀವಿ, ಒಂದು ಮೂಲ ಅಗತ್ಯತೆಗಳು, ಆ ಮೂಲ ಅಗತ್ಯತೆಗಳು ಮತ್ತು ಯಾವುದು ಸೆಕೆಂಡರಿ ಅಗತ್ಯತೆಗಳು ಅಂದರೆ ಯಾವ ವ್ಯಕ್ತಿಗೆ ತನ್ನ ದೈನಂದಿನ ಜೀವನದಲ್ಲಿ ಆಹಾರ ಇರ್ಬೋದು, ಉಡುಪು ಇರ್ಬೋದು, ಕಾಲಿಗೆ ಧರಿಸೋ ಚಪ್ಪಲಿ ಇರ್ಬೋದು, ಅವೆಲ್ಲ ಏನು ಮೂಲಭೂತ ಅಗತ್ಯಗಳಿದ್ದಾವೆ ಅದರ ಒಂದು ದರಗಳನ್ನು ಆಲ್ಮೋಸ್ಟ್ ಒಂದು ರೀತಿ ಶೂನ್ಯಕ್ಕೆ ತಂದು ನಿಲ್ಲಿಸಲಾಗಿದೆ ಅದರ GSTಯನ್ನು. ಆ ನಂತರದ ಏನು ಅಗತ್ಯತೆಗಳು ಬರುತ್ತೆ, ಕನ್ನಡಕ ಇರ್ಬೋದು, ಅದರ ಲೆನ್ಸ್ ಇರ್ಬೋದು, ಮತ್ತು ಏನೊಂದು ವಾಹನಗಳಿರ್ಬೋದು ಪ್ರಯಾಣಿಸೋದಕ್ಕೆ, ಮತ್ತು ಏನು ಒಂದು ರೀತಿ ಕಾಸ್ಟ್ಲಿ ಆದಂಥ ಉಡುಪುಗಳಿರ್ಬೋದು,
ಅವುಗಳ ಒಂದು GSTಯನ್ನು ಒಂದು ಹಂತಕ್ಕೆ ಒಂದು 18ರ ಸ್ಲ್ಯಾಬ್ನಲ್ಲಿ ತಗೊಂಬಂದು ನಿಲ್ಲಿಸಲಾಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ಒಂದು ಏನೊಂದು ಜೀವ ವಿಮೆ ಅಂತ ಮಾಡ್ತೀವಿ, ಆರೋಗ್ಯ ವಿಮೆ ಅಂತ ಮಾಡಿಸ್ತೀವಿ, ಅಲ್ಲೆಲ್ಲದ್ರದ್ದು GST ಶೂನ್ಯಕ್ಕೆ ಬಂದು ನಿಂತಿದೆ. ಮತ್ತು ಕೇಂದ್ರ ಸರ್ಕಾರನೇ ಕೊಟ್ಟಿರೋ ಪಟ್ಟಿಯನ್ನು ಒಂದು ರೀತಿ ಗಮನಿಸೋದಾದರೆ ಒಂದು ರೀತಿ ಡೈಲಿ ಎಸೆನ್ಷಿಯಲ್ಸ್ ಅಂತ ಕರೀತಾರೆ, ಅಂದರೆ ದಿನಬಳಕೆ ವಸ್ತುಗಳು ಅಂತ. ದಿನಬಳಕೆ ವಸ್ತುಗಳದು ಎಲ್ಲದನ್ನು ಬಹುತೇಕ 18% ಮತ್ತು 12% ಇತ್ತು. ಅವೆಲ್ಲದ್ರ ದರ ಈಗ 5%ಗೆ ಇಳಿಕೆ ಆಗಿದೆ. ಅಂದರೆ ಏರ್ ಆಯಿಲ್ ಇರ್ಬೋದು, ಶಾಂಪೂ, ಟೂತ್ಪೇಸ್ಟು, ಟಾಯ್ಲೆಟ್ ಸೋಪ್ ಬಾರು, ಮತ್ತು ಟೂತ್ ಬ್ರಷು, ಶೇವಿಂಗ್ ಕ್ರೀಮು, ಮತ್ತು ಬೆಣ್ಣೆ, ತುಪ್ಪ, ಚೀಸು, ಡೈರಿ ಉತ್ಪನ್ನಗಳು, ಮತ್ತು ಈ ಮೊದಲೇ ಪ್ಯಾಕ್ ಮಾಡಲಾದ ನಮ್ಕೀನ್ ಉತ್ಪನ್ನಗಳು, ಅಂದರೆ ನೀವು ಹಲ್ದಿರಾಮ್ಸ್ ಅಂತ ಹೇಳ್ತೀವಿ, ಏನೊಂದು ಚಿಪ್ಸು ಮತ್ತು ಖಾರ ವಸ್ತುಗಳೇನಿರುತ್ತೆ ಅದ್ರದ್ದಿರ್ಬೋದು, ಮತ್ತು ಭುಜಿಯಾ, ಮಿಕ್ಸ್ಚರ್ಗಳು, ಮತ್ತು ಪಾತ್ರೆಗಳು, ಯುಟೆನ್ಸಿಲ್ಸು, ಮತ್ತು ಮಕ್ಕಳಿಗೆ ಬೇಕಾದ ಫೀಡಿಂಗ್ ಬಾಟಲ್ಸು, ನ್ಯಾಪ್ಕಿನ್ಗಳು, ಮತ್ತು ಡೈಪರ್ಗಳು, ಅವೆಲ್ಲದ್ರೂ ಒಂದು 12% ಅಷ್ಟಿತ್ತು. ಅದೆಲ್ಲ ಈಗ 5%ಗೆ ಬಂದು ನಿಂತಿದೆ. ಇನ್ನು ಹೆಲ್ತ್ ಕೇರ್ ಸೆಕ್ಟರ್ ಅಂತ ನೋಡೋದಾದರೆ ಮೊದಲಿಗೆ ಆರೋಗ್ಯ ವಿಮೆ ಮತ್ತು ಜೀವ ವಿಮೆ ಅದಕ್ಕೆ 18% ಇತ್ತು GST. ಅದ್ರ ಬಗ್ಗೆ ಭಾರಿ ಪ್ರಶ್ನೆಗಳು ಕೇಳಿಬರ್ತಾ ಇತ್ತು. ಈಗ ಅದರ GSTಯನ್ನು ಸಂಪೂರ್ಣ ಝೀರೋ ಮಾಡಲಾಗಿದೆ. ಇದು ತುಂಬ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಇನ್ನು ಥರ್ಮಾಮೀಟರ್ ಇರ್ಬೋದು, ಮೆಡಿಕಲ್ ಗ್ರೇಡ್ ಆಕ್ಸಿಜನ್ ಏನು ಬರುತ್ತೆ ಅದು, ಮತ್ತು ಡಯಾಗ್ನಾಸ್ಟಿಕ್ ಕಿಟ್ಸ್ಗಳಿರ್ಬೋದು, ಗ್ಲೂಕೋಮೀಟರು, ಅವೆಲ್ಲದೂ ಕೂಡ 12% GST ಇತ್ತು. ಥರ್ಮಾಮೀಟರ್ ಅಂತೂ 18% GST ಇತ್ತು. ಅವೆಲ್ಲದೂ ಇವಾಗ 5% GSTಗೆ ಇಳಿಕೆ ಆಗಿದೆ. ಇನ್ನು ಕೆಲವೊಂದು ಐಟಮ್ಸ್ಗಳಿದ್ದಾವೆ, ಅದು ಎಜುಕೇಷನ್ ರಿಲೇಟೆಡ್, ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥದ್ದು ಮ್ಯಾಪ್ಸು, ಚಾರ್ಟ್ಸ್ ಇರ್ಬೋದು, ಮತ್ತು ಗ್ಲೋಬ್ಗಳು, ಪೆನ್ಸಿಲ್ಲು, ಶಾರ್ಪ್ನರು, ಅವೆಲ್ಲ 12%ಇಂದ ಇವಾಗ 0%, ಅಂದರೆ ನಿಲ್ಲಾಗಿದೆ. ಅದ್ರದ್ದು ಯಾವುದಕ್ಕೂ GSTನೇ ಇಲ್ದಂಗಾಗಿದೆ. ಇನ್ನು ಕೃಷಿ ಉಪಕರಣಗಳನ್ನು ನೋಡೋದಾದರೆ ಟ್ರ್ಯಾಕ್ಟರ್ಗಳಿರ್ಬೋದು, ಅದು ಟ್ರ್ಯಾಕ್ಟರ್ಗಳು ದಿಲೀಪ್ ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮ ಹತ್ರ ಬರ್ತೀನಿ ನೋಡಿ.